ಕೆಇಬಿಯನ್ನು ಖಾಸಗೀಕರಣ ಮಾಡ್ಲಿಕ್ಕೆ ಹೊರಟ ಅದನ್ನು ವಿರೋಧಿಸಿ ಯಾಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತಂದ್ರೆ ಕೆಇಬಿ ಖಾಸಗೀಕರಣ ಆಯಿತು ಅಂದ್ರೆ ರೈತಗೆ ಭಾಳ ಹೊಡೆತು ಬೀಳ್ತದೆ ಸರ್. ಯಾಕಂದ್ರೆ ಮೆಮರಿ ಕಾರ್ಡ್ ಹಾಕಿದಂಗೆ ಅದು ಚಿಪ್ ಹಾಕ್ತಾರೆ, ಅದರೊಳಗಿಂದ GB ಕಟ್ ರೊಕ್ಕ ಕಟ್ ಆಯ್ತಾರೆ, ಕರೆಂಟ್ ಕಟ್ ಆಗಿಬಿಡ್ತದೆ, ರೈತರಿಗೆ ತೊಂದರೆ ಆಗ್ತದೆ. ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ಕೊಳ್ತೀನಿ, ಎಚ್ಚರಿಕೆಯನ್ನು ಕೊಡ್ತೀನಿ, ರೈತರ ಗೋರಿ ಮ್ಯಾಗ ರಾಜಕಾರಣ ಮಾಡ್ತಕ್ಕಂಥ ಕೆಲಸವನ್ನು ಹಿಂದೆ ತಕ್ಕೊಡ್ರಿ. ಸರ್ಕಾರಿ ಶಾಲೆಗಳು ಸುಧಾರಣೆ ಆಗಿಲ್ಲ, ಅದನ್ನು ಸುಧಾರಣೆ ಮಾಡಿರಿ. ಬಾರ್ಗಳ ಲೈಸೆನ್ಸ್ ಕೊಡಕತ್ತಾರೆ, ಹಿಂದೆ ತಕ್ಕೊಡ್ರಿ. ಸರ್ಕಾರಿ ಶಾಲೆಗಳು ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ನೌಕರಿ ಅಂತ ಇಂಥ ಕಾನೂನುಗಳನ್ನು ತೊಗೊಂಡು ಬರ್ರಿ. ಕಲಿತಂಥ ವಿದ್ಯಾರ್ಥಿಗಳು ರಾಜಕಾರಣ ಇರತಕ್ಕಂಥ ಕಾನೂನುಗಳು ತೊಗೊಂಡ್ಬರ್ರಿ. ರೈತ ಹೊಡೆತ ಮಾಡಿ ನಾಳೆ ನಿಮ್ಮ ರಾಜಕಾರಣ ಮಾಡುವ ಉದ್ದೇಶ ಇಟ್ಟುಕೊಂಡು ರೈತ ಹೊಡೆತ ಕೊಡ್ತಕ್ಕಂಥ ಏನು ಕೆಇಬಿ ಖಾಸಗೀಕರಣ ಮಾಡ್ಲಿಕ್ಕತ್ತಾರ, ಇದು ಇಡೀ ದೇಶದ ರೈತನ ಗೋರಿ ಮೇಲೆ ರಾಜಕಾರಣ ಮಾಡ್ತಕ್ಕಂಥ ವ್ಯವಸ್ಥೆ ಅದ. ಇದನ್ನು ಹಿಂದೆ ತಕ್ಕೊಳ್ಬೇಕು ಅಂತೇಳಿ ಇವತ್ತು ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳು ಮನವಿಯನ್ನು ಕೊಟ್ಟಿರ್ತಕ್ಕಂಥ ಈ ಒಂದು ಖಾಸಗೀಕರಣವನ್ನು ಅವರು ತಡೆದೇ ಹೋದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಒಂದು ಹೋರಾಟ ಸರ್, ಯಾವ ಸಂಸ್ಥೆ ಕೊಡ್ತಾರಲ್ಲ ಆ ಸಂಸ್ಥೆ ಕಟ್ಟಡಗಳನ್ನು ಕೆಡವಿ ಸರ್ಕಾರ ನಡೆಸ್ತಕ್ಕಂಥ ಕಾಯ್ದೆಗಳು ತರ್ತಕ್ಕಂಥದ್ದು ರೈತ ಮಾಡಬೇಕಾಗ್ತದೆ. ಇನ್ನೊಂದು ಪ್ರಶ್ನೆ ಸರ್, 15ನೇ ತಾರೀಕು CM ಇವ್ರನ್ನ ಭೇಟಿ ಆದ್ರೆ DK ಶಿವಕುಮಾರ್ ಕೆಲವು ಅಂಶಗಳನ್ನು ಗಮನಾರ್ಹವಾಗಿ ಸಂಘ ಹೇಳ್ತಕ್ಕಂಥ ಒಂದು ಕೆಲಸ ಮಾಡಿದ್ರಿ. ಅವ್ರು CM ಅವರು ಯಾವ ರೀತಿಯಾಗಿ ನಿಮ್ಮ ಒಂದು ಬೇಡಿಕೆಗಳಿಗೆ ಸ್ಪಂದಿಸಿದರು? 2,86,000 ಹುದ್ದೆಗಳು ರಾಜ್ಯದೊಳಗೆ ಖಾಲಿ ಅದಾವೆ ಸರ್. ನಿರುದ್ಯೋಗಿಗಳು ಭಾಳ ಅದಾರ, ಅದನ್ನು ತುಂಬಿಕೊಡ್ರಿ. ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸ್ರಿ. 1,56,000 ಹುದ್ದೆಗಳನ್ನು ಡಿಸೆಂಬರ್ ಒಳಗೆ ತುಂಬ್ಕೋಬೇಕಂದಾಗ ಸರಿಯಾಗಿ ಸ್ಪಂದನೆ ಮಾಡ್ಯಾರ. ಆಮೇಲೆ ವಯೋಮಿತಿ ಸಡಿಲಿಕ್ಕೆ ಇನ್ನೊಂದು ವರ್ಷ ಎಲ್ಲ ವಿದ್ಯಾರ್ಥಿಗಳು ಅವಕಾಶ ಕೊಡ್ರಿ ಅಂತೇಳಿ. ಭ್ರಷ್ಟಾಚಾರ ಇರತಕ್ಕಂಥ KPSC ಸಂಸ್ಥೆಯನ್ನು ರದ್ದು ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಎಲ್ಲ ಮೆಂಬರ್ಗಳನ್ನ ಅಮಾನತ್ನಲ್ಲಿಟ್ಟು ಅವ್ರ ಆಸ್ತಿ ಎನ್ಕ್ವೈರಿ ಮಾಡಿ ಆ ಹಣವನ್ನು ಸರ್ಕಾರಕ್ಕೆ ತಗೊಳ್ರಿ. ಭ್ರಷ್ಟಾಚಾರ ಮೂಲಕ ಇಲ್ಲಿವರೆಗೆ ಯಾರು ನೇಮಕ ಆಗ್ಯಾರ ಅವ್ರನ್ನೂ ಕೂಡ ಅಮಾನತ್ ಮಾಡ್ಬೇಕಂತೇಳಿ ಸಸ್ಪೆಂಡ್ ಮಾಡ್ಬೇಕಂತ ಬೇಡಿಕೆ ಕೊಟ್ಟಿವಿ. ಇನ್ನೊಂದು ಕೊಟ್ಟಿವಿ, ಕೆಇಬಿ ಖಾಸಗೀಕರಣ ಮಾಡಬಾರ್ದು, ತಡೆ ಹಿಡ್ರಿ ಅಂತ ಅದನ್ನೂ ಮನವಿ ಕೊಟ್ಟಿವಿ. ಅದಕ್ಕೂ ಸ್ಪಂದನೆ ಮಾಡ್ಯಾರ ಸರ್. ಇವಾಗ ರೀ ನಿರುದ್ಯೋಗಗಳದ ಒಂದು ಅಳಲು ಏನೈತೆ ಅಂದ್ರೆ ರೀ, ಇತ್ತೀಚೆಗೆ ಅಷ್ಟೇ ಯಾವುದೇ ರೀತಿಯಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮುಖಾಂತರ ನೇಮಕಾತಿ ಆಗಿದೆ. ಆದ್ರೆ ರೈತರಿಗಾಗಿ ಮೀಸಲಿಟ್ಟಿರ್ತಕ್ಕಂತಹ ಏನಪ್ಪ ಅಂದ್ರೆ ಶಶಿಕಾಂತ್ ಗುರೂಜಿ ಅವರ ಈ ಒಂದು ವಿದ್ಯಾರ್ಥಿಗಳ ಪರವಾಗಿನೂ ಒಂದು ಸ್ವಲ್ಪ ಹೋರಾಟ ಮಾಡ್ತಾರೆ ಅನ್ನೋದು ಒಂದು ಗಮನದಾಗ ಇಟ್ಕೊಂಡ್ರಿ. ಅವ್ರು ನಿಮ್ಮ ಅಪೇಕ್ಷೆ ಐತ್ರಿ ಅವ್ರದ್ದು ಯಾರ್ದಂದ್ರೆ ನಿರುದ್ಯೋಗಿಗಳದ್ದು ಸರ್. ಈಗ ಧಾರವಾಡದೊಳಗೆ ಮನೆ ಕಮಿಷನರ್ಗೆ ನಾನು ಹೇಳಿದ್ದು, DC ಅವ್ರಿಗೆ ನಾವು ಹೇಳಿದ್ದು, ಸಂಪೂರ್ಣ ಹುಬ್ಬಳ್ಳಿ ಧಾರವಾಡ 50,000 ವಿದ್ಯಾರ್ಥಿಗಳು 25,000 ರೈತರನ್ನು ತಗೊಂಡು ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡಿ ಹೋರಾಟ ಮಾಡ್ತೀನಿ ಅಂತೇಳಿ ಮನವಿ ಕೊಟ್ಟಾಗ DC ಅವರು ಕಮಿಷನರ್ ಸ್ಪಂದನೆ ಮಾಡಿ CM ಜೊತೆ ಮಾತಾಡಿ ಮೀಟಿಂಗ್ ಅರೇಂಜ್ ಮಾಡಿದ್ರು. ಅದು ಮೀಟಿಂಗು ಸಕ್ಸಸ್ ಆಗ್ಯದ. ಅಕಸ್ಮಾತಾಗಿ ನಾವು ಹೇಳಿದ ಪ್ರಕಾರ CM ಅವ್ರು ನಡ್ಕೊಳ್ಳದೆ ಇದ್ರೆ 1,00,000 ವಿದ್ಯಾರ್ಥಿಗಳನ್ನು 50,000 ರೈತರನ್ನು ಕರ್ಕೊಂಡು ಸಂಪೂರ್ಣ ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡಿ 31 ಜಿಲ್ಲೆಗಳ ವಿದ್ಯಾರ್ಥಿಗಳ ಪರವಾಗಿ ಚುಣಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಗಟ್ಟಿ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತ ಎಚ್ಚರಿಕೆಯನ್ನು ಕೊಡ್ತೀನಿ ನಾನು. ಕೊನೆಯದಾಗಿ ಈಗ ನೇಮಕಾತಿಯಲ್ಲಿ ವಯೋಮಿತಿ ಸಡಿಲಿಕೆ ಮಾಡಿದ್ದಾರೆ. ಅಂದ್ರೆ ಕಣ್ಣಿಗೆ ಏನೋ ಒಂದು ಕಡೆ ಎಲ್ಲೋ ಒಂದು ಕಡೆ ಏನಪ್ಪ ಅಂದ್ರೆ ಸುಣ್ಣ ಒರೆಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ವಿದ್ಯಾರ್ಥಿಗಳು ನಾವು ಏನು ಮಾಡಿದೀವಿ ಅಂದ್ರೆ ವಯೋಮಿತಿಯ ಸಡಿಲಿಕೆ ಮಾಡಿದೀವಿ. ಅದಕ್ಕಾಗಿ ರಾಜ್ಯದ ವಿದ್ಯಾರ್ಥಿಗಳ ಪರವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆ ಹಗಲು ರಾತ್ರಿ ಕಣ್ ತೆರ್ಕೊಂಡು ಕಾಯ್ತಿರ್ತದೆ. ಏನಾದರೂ ಅನ್ಯಾಯ ಆದ್ರೆ ಅವ್ರ ಪರವಾಗಿ ಹೋರಾಟವನ್ನು ಮಾಡ್ಲಿಕ್ಕೆ ನಾವು ಗಟ್ಟಿದ್ದೀವಿ ಸರ್. ಇನ್ನೊಂದು ಕ್ವಶನ್ ರೀ, ರಾಜ್ಯ ಸರ್ಕಾರಕ್ಕೆ ನೀವು ಈ ರೀತಿಯಾಗೂ ಆಗ್ರಹಿಸಬಹುದು ಅಂತಕ್ಕಂಥ ಒಂದು ಪ್ರಶ್ನೆ ಇಲ್ಲ ಅಂದ್ರೆ ಕೇಳಿ ಬರ್ತಾವೆ. ಯಾವ ರೀತಿ ಅಂದ್ರೆ ವಯೋಮಿತಿಯನ್ನು ಸಡಿಲಿಕೆ ಮಾಡೋದ್ರ ಹೊರತಾಗಿ ವಯೋಮಿತಿಯ ಆಧಾರದ ಮೇಲಿನ ನೇಮಕಾತಿ ಮಾಡ್ಕೊಳ್ಬಹುದಿತ್ತು ಅಂತಕ್ಕಂಥ ಒಂದು ಆಕಾಂಕ್ಷಿಗಳ ಒಂದು ಬೇಡಿಕೆ ಆಗಿದೆ. ಆ ರೀತಿ ಆಗಲಿಕ್ಕೆ ಆಗೋದಿಲ್ಲ ಸರ್. ಒಂದು ರೋಸ್ಟರ್ ಇರ್ತದೆ, ವಿದ್ಯಾರ್ಥಿ ಕ್ವಾಲಿಫಿಕೇಶನ್ ಕಲ್ತವ್ರಾಗಿರ್ಬೋದು, ಹೊಸದಾಗಿ ಬಂದವರಾಗ್ಬೋದು. ವಯೋಮಿತಿ ಅಂದರೆ ಕೆಳಗಿದ್ದವ್ರು ಮತ್ತು ವಯೋಮಿತಿ ಬರ್ತದೆ. ಆ ರೀತಿ ಅದು ಸರ್ಕಾರದ ಒಂದು ನಿಬಂಧನೆ ಇರ್ತವೆ. ನಾವು ಹೇಳೋದು ಹೆಚ್ಚಿನ ಪೋಸ್ಟ್ಗಳನ್ನು ಕಾಲ್ಫಾರ್ ಮಾಡ್ಕೋರಿ. ಹಣ ಇಲ್ಲದ ಭ್ರಷ್ಟಾಚಾರ ಮುಕ್ತವಾಗಿ ವಿದ್ಯಾರ್ಥಿಗಳ ನೇಮಕ ಮಾಡ್ಕೊಂಡ್ರೆ ರಾಷ್ಟ್ರ ಭ್ರಷ್ಟಾಚಾರ ರಾಜ್ಯ ಭ್ರಷ್ಟಾಚಾರ ಮುಕ್ತ ಆಗ್ಲಿಕ್ಕೆ ಆಗ್ತದೆ. ಮೊನ್ನೆ CM ಅವರು ಒಂದು ಮಾತು ಹೇಳಿದ್ರು, ಭ್ರಷ್ಟಾಚಾರ ಮುಕ್ತ ರಾಜ್ಯ ನಾನು ಮಾಡ್ತೀನಿ ಅಂತ ಅವ್ರು ಹೇಳಿದ್ರು. ನಾನು ಅದಕ್ಕೆ ಹೇಳಿನಿ, ಭ್ರಷ್ಟಾಚಾರ ಮುಕ್ತ ರಾಜ್ಯ ನೀವು ಮೊದಲು ಮಾಡಬೇಕಾದ್ರೆ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಮಾಡ್ಕೊಳ್ರಿ, ಅವಾಗ ರಾಜ್ಯ ಮುಕ್ತ ಆಗ್ತದೆ ಅಂತ ಹೇಳಿನಿ. ಎಲ್ಲದಕ್ಕೂ ಸ್ಪಂದನೆ ಮಾಡ್ಯಾರ. ವಿದ್ಯಾರ್ಥಿಗಳ ಜೊತೆಗೆ ರೈತ ಸಂಘ ಇರ್ತದೆ ಅಂತೇಳಿ ಒಂದು ಬೆಂಬಲವನ್ನು ಅರ್ಪಿಸ್ತೀವಿ ಸರ್. ಕೊನೆಯದಾಗಿರಿ ಸರ್, ಬಿಡದಿ ಟೌನ್ಶಿಪ್ ರೀ ಸರ್, ಅದ್ರ ಬಗ್ಗೆ ಏನು 100% ರೈತರ ಪರವಾಗಿ ಇರ್ತೀವಿ ಸರ್. ಇನ್ನು ಕೆಲವೇ ದಿನದೊಳಗೆ ಚುಣಪ್ಪ ಪೂಜಾರಿ ಮತ್ತು 31 ಜಿಲ್ಲೆಗಳ ನಮ್ಮ ಸಂಘಟನೆ ರೈತ ಮುಖಂಡರ ಕರ್ಕೊಂಡು ಬಿಡದಿ ಏನು ರೈತರು ಹೋರಾಟ ಮಾಡ್ತಾ ಇದ್ದಾರೆ, ರೈತರ ಪರವಾಗಿ ಹೋಗಿ ನಿಂತು ಸರ್ಕಾರದ ವಿರುದ್ಧವಾಗಿ ಮಾತನಾಡ್ತೀವಿ. ಗಟ್ಟಿ ಹೋರಾಟಕ್ಕೆ ನಮ್ಮದು ಬೆಂಬಲ ಇರ್ತದೆ ಸರ್. ಸರ್ ಇನ್ನೊಂದ್ರಿ, BJP ಆಮೇಲೆ JDS ಪಕ್ಷದವರು ಸಹ ಏನಪ್ಪಾ ಅಂದ್ರೆ ಅಭಿಮತ ತೋರಿಸ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ಪರವಾಗಿ ಬೆನ್ನಿಗೆ ನಿಲ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೇನು ಸರ್? ಏನಾಗ್ತದ, ವಿರೋಧ ಪಕ್ಷ ಆಡಳಿತ ಪಕ್ಷದ ಕಾವಲು ನಾಯಿ ಅಂತೇಳಿ ಸಂವಿಧಾನ ಹೇಳ್ತದೆ. ಇವ್ರ ಅಧಿಕಾರ ಇದ್ದಾಗ ಅದನ್ನು ಸಾಕಷ್ಟು ತಡಿಬೋದಾಗಿತ್ತು.
ಕಬ್ಬಿನ ಬಿಲ್ ಬಿಜೆಪಿ ಗೌರ್ಮೆಂಟ್ ಇತ್ತಲ್ಲ ಅವಾಗ 5,000 ರೂಪಾಯಿ ಕಬ್ಬಿನ ಬಿಲ್ ಕೊಡ್ಬೋದಾಗಿತ್ತಲ್ಲ ಅವ್ರು ಕೊಟ್ಟಿಲ್ಲ. ಈಗ ಹೋರಾಟ ಮಾಡಕತ್ತಾರೆ. ನಾಳೆ ಇವ್ರು ಬಂದು ರೈತ ವಿರೋಧ ಮಾಡೇ ಮಾಡ್ತಾರೆ. ನಮಗೆ ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ ಏನು ಸಂಬಂಧ ಇಲ್ಲ. ರೈತ ವಿರೋಧಿ ಯಾವುದೇ ಸರ್ಕಾರ ಬಂದರೂ ಸಹಿತ ಅದ್ರ ವಿರುದ್ಧವಾಗಿ ಗಟ್ಟಿಯಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ನಿಲ್ತದೆ. ನಾವು ಬಿಜೆಪಿ, ಕಾಂಗ್ರೆಸ್, JDS ನಮಗೆ ಸಂಬಂಧ ಇಲ್ಲ. ಅವ್ರ ಹೋರಾಟ ಅವ್ರ ಪರವಾಗಿರ್ತದೆ. ನಮ್ಮದು ರಾಜಕೀಯ ಮುಕ್ತವಾಗಿರ್ತಕ್ಕಂಥ ಧರ್ಮಾತೀತ, ಜಾತ್ಯತೀತ, ಪಕ್ಷಾತೀತವಾಗಿ ಮುಕ್ತವಾಗಿ ಹೋರಾಟ ಅಂದ್ರೆ ಅದು ನಮ್ಮ ರೈತ ಸಂಘ ಹೋರಾಟ ಇರ್ತದೆ.